ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಅಂತ ನೋಡ್ತಾ ಇದ್ದೀರಾ ನೋಡಿ. ನಾನಿಲ್ಲಿ ಕಡಲೆಕಾಳನ್ನು ರಾತ್ರಿನೇ ಚೆನ್ನಾಗಿ ನೆನೆಸಿ ಇಲ್ಲಿ ತೊಗೊಂಡಿದ್ದೀನಿ. ಈ ಕಡಲೆಕಾಳನ್ನ ಉಪಯೋಗಿಸಿ ನಾನು ಒಂದು ಒಳ್ಳೆ ಸೈಡ್ ಡಿಶ್ಶು ಅಥವಾ ಚಾಟ್ ಅಂತಲೇ ಹೇಳ್ಬೋದು. 2 in 1 ಇದು. ಯಾವ ರೀತಿ ಕಡಲೆಕಾಳನ್ನು ಉಪಯೋಗಿಸಿ ನಾವು ಒಂದು ಉಸಿರಿನ ಮಾಡ್ಕೋಬಹುದು ಅಂತ ಸಿಂಪಲ್ಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಈ ಕುಕ್ಕರ್ಗೆ ನಾನೇನು ನೆನೆಸಿದ್ನಲ್ಲ ಕಡಲೆಕಾಳು, ಅದನ್ನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಈಗ ಇದಕ್ಕೆ ನಮಗೆ ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ಇದನ್ನು ಬೇಯೋಕ್ಕಿಡೋಣ. ನೋಡಿ, ಈಗ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡ್ತೀನಿ. 4 ವಿಷಲ್ ಬಂದರೆ ನಮಗೆ ಸಾಕು. ನೋಡಿ, ಈಗ ನಾನು ಕಡಲೆಕಾಳನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಚೆನ್ನಾಗಿ ಬೆಂದಿದೆ. ನೋಡಿ, ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾನು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆನೂ ಸಹ ಹಾಕ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಓಮ್ ಕಾಳನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಕಡಲೆಕಾಳು ಅಲ್ವಾ, ಸ್ವಲ್ಪ ಗ್ಯಾಸು ಅಂತಾರೆ, ವಾಯು ಅಂತೀರ. ಹಾಗಾಗಿ ಓಮ್ ಕಾಳು ಹಾಕೋದ್ರಿಂದ ನಿಮಗೆ ಯಾವುದೇ ರೀತಿ ವಾಯು ಆಗೋದಿಲ್ಲ. ಸೊ ಈಗ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ನೋಡಿ ಮುಕ್ಕಾಲು ಭಾಗ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನಾನು ಮಿಗಿಸ್ಕೊಂಡಿದ್ದೀನಿ. ಅದನ್ನು ಲಾಸ್ಟಲ್ಲಿ ನಾನು ತಗೋತೀನಿ. ಈಗ ಸ್ವಲ್ಪ ನನಗೆ ಈರುಳ್ಳಿ ಬೇಯಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಚೆನ್ನಾಗಿ ನನಗೆ ಫ್ರೈ ಆಗಬೇಕು. ನೋಡಿ, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇಷ್ಟೇ ತೊಗೊಂಡಿರೋದು, ಕಾಲು ಭಾಗ. ಹಾಕ್ಲೋ ಬೇಡವೋ ಅನ್ನೋ ಥರ ಇರಬೇಕು. ಇದನ್ನು ಕೂಡ ಹಸಿ ವಾಸನೆ ನಮಗೆ ಚೆನ್ನಾಗಿ ಹೋಗಬೇಕು. ನೋಡಿ, ನಾನಿಲ್ಲಿ ಸಣ್ಣದಾಗಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಖಾರಕ್ಕೆ ನಿಮ್ಗೆ ಖಾರ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ, ಈಗ ನಾನು ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜು. ಇದರಲ್ಲೂ ಸ್ವಲ್ಪ ನಾನು ಉಳಿಸ್ಕೊಂಡಿದ್ದೀನಿ. ಟೊಮೊಟೊ ಹಣ್ಣು ನಮಗೆ ಚೆನ್ನಾಗಿ ಸ್ಮ್ಯಾಶ್ ಥರ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಎಷ್ಟು ನೀವು ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸ್ಕೊತೀರಾ ಸ್ಮ್ಯಾಶಿ ಥರ, ಆಗ ನಿಮಗೆ ಈ ಕಡಲೆಕಾಳಿನ ಉಸ್ಲಿ ನಿಮಗೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನೋಡಿ, ನಾನಿಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಎಲ್ಲ, ಸ್ವಲ್ಪ. ಯಾಕೆ ಉಸ್ಲಿ ಅಂದಮೇಲೆ ಕಾಯಿ ತುರಿ ಹಾಕ್ದಲೇ ಇದ್ದರೆ ಅದು ಚೆನ್ನಾಗಿರಲ್ಲ. ನಾನು ಇವಾಗ ಯಾಕೆ ಹಾಕಿದ್ದೀನಿ ಅಂದರೆ, ಕಾಯಿ ತುರಿ ಈ ಟೈಮ್ನಲ್ಲಿ ಹಾಕಿದಾಗ ನಮಗೆ ಅದ್ರದ್ದು ಕಾಯ್ದು ರಸ ಎಲ್ಲ ನಮ್ಗೆ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಉಸ್ಲಿಗೆ. ಸೊ ಆವಾಗ ಇನ್ನೂ ರುಚಿ ಡಬಲ್ ಆಗುತ್ತೆ ನಮಗೆ. ನೋಡಿ, ಫ್ರೆಶ್ಶಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಮತ್ತು ಒಂದು 1/4 ಸ್ಪೂನಷ್ಟು ಜೀರಿಗೆ ಪುಡಿ, ಮತ್ತು ಒಂದು 1/4 ಸ್ಪೂನಷ್ಟು ಆಮ್ಚೂರು ಪುಡಿನ ಹಾಕ್ಕೊಂಡಿದ್ದೀನಿ. ಮತ್ತು ಚಾಟ್ ಮಸಾಲ ಪೌಡರ್ನ ಸಹ ನಾನಿಲ್ಲಿ ಹಾಕೋತಾ ಇದ್ದೀನಿ. ಚಾಟ್ ಮಸಾಲ ಪೌಡರ್
ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಏನು ಬೇಯಿಸ್ಕೊಂಡಿದ್ನಲ್ಲ ಆ ಕಡಲೆಕಾಳನ್ನು ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ನೀವು ಮಿಕ್ಸ್ ಮಾಡಿ. ನೋಡಿ, ಕಡಲೆಕಾಳು ಉಸ್ಲಿ ನೀವು ವಾರದಲ್ಲಿ ಒಂದು ಸಲನಾದ್ರೂ ಮಾಡಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಖಂಡಿತವಾಗಿಯೂ ಕೊಡಿ. ಯಾಕೆ ಅಂದರೆ ಕಡಲೆಕಾಳಲ್ಲಿ ತುಂಬಾ ಫೈಬರ್ನ ಅಂಶ ಇದೆ ಮತ್ತು ಅಷ್ಟೇ ಪ್ರೋಟೀನು ಸಹ ಇದು ಹಸುವನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ಇದು ಜಾಸ್ತಿ. ಇದನ್ನು 1 ಕಪ್ ತಿಂದರೆ ನೀವು ಮತ್ತೆ ನಿಮಗೆ ಹೊಟ್ಟೆ ಹಸಿವು ಆಗಲ್ಲ. ಮಧ್ಯದಲ್ಲಿ ಏನಾನ ಕುರುಕು ತಿಂಡಿ ತಿನ್ನಬೇಕು, ಏನಾನ ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅಷ್ಟು ತುಂಬಾ ಒಳ್ಳೆಯದು ಇದು. ಸುಮಾರು ಕಡಲೆ ಉಸ್ಲಿಗಳನ್ನ ನೀವು ಮನೆಯಲ್ಲಿ ಮಾಡಿರ್ತೀರ, ಟ್ರೈ ಮಾಡಿರ್ತೀರ. ಬಟ್ ಈ ಥರ ನಾನೇನು ಸಿಂಪಲಾಗಿ ಈಸಿಯಾಗಿ ಮನೆಯಲ್ಲೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಾನೇನು ಉಪಯೋಗಿಸಿದ್ದೀನೋ ಇಂಗ್ರೀಡಿಯೆಂಟ್ಸು ಅದೆಲ್ಲ ಇದ್ದೇ ಇರುತ್ತೆ. ಸೊ ಅದನ್ನೇ ನಾನಿಲ್ಲಿ ಹಾಕಿ ನಿಮಗೆ ಮಾಡಿ ತೋರಿಸಿರೋದು. ಸೊ ಇಷ್ಟು ಈಸಿಯಾಗಿ, ಇಷ್ಟು ಟೇಸ್ಟಿಯಾಗಿ, ಯಮ್ಮಿಯಾಗಿ ಕಡಲೆಕಾಳು ಉಸ್ಲಿನ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಕುಟುಂಬದವ್ರಿಗೆ ಕೊಡ್ಬೋದು. ನೋಡಿ, ಈಗ ನಾನು ಲಾಸ್ಟಲ್ಲಿ ಏನು ಉಳಿಸ್ಕೊಂಡಿದ್ನಲ್ಲ ಸ್ವಲ್ಪ ಹಸಿ ಈರುಳ್ಳಿನ, ಈಗ ಇದನ್ನು ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ. ಯಾಕೆ ನಾನು ಲಾಸ್ಟಲ್ಲಿ ಹಾಕೋತಾ ಇದ್ದೀನಿ ಅಂದರೆ ತಿನ್ನಬೇಕಾದ್ರೆ ನಿಮಗೆ ಸ್ವಲ್ಪ ಕ್ರಂಚಿಯಾಗಿ ಹಸಿ ಈರುಳ್ಳಿ ನಿಮಗೆ ಚೆನ್ನಾಗಿ ಬಾಯಿಗೆ ಸಿಗುತ್ತೆ. ಮತ್ತು ಸ್ವಲ್ಪ ಟೊಮ್ಯಾಟೊ ಹಣ್ಣನ್ನು ನಾನು ಮಿಗಿಸ್ಕೊಂಡಿದ್ನಲ್ಲ ಅದನ್ನು ಸಹ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆ ರಸನ ನಾನು ಹಿಂಡ್ಕೊತಾ ಇದ್ದೀನಿ. ಸೊ ನಾನು ಹೇಳಿದ್ನಲ್ಲ, ಇದು 2 in 1 ನಿಮಗೆ ಅನ್ನ ಬೇಳೆ ಸಾರಿಗೆ ಪಕ್ಕದಲ್ಲಿ ಇದನ್ನು ಸೈಡ್ ಡಿಶ್ ಆಗಿ ಕಡಲೆಕಾಳು ಉಸ್ಲಿನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಎಷ್ಟು ಊಟ ನಾವು ಮಾಡ್ತಾಯಿದ್ದೀವಿ ಅಂತಲೇ ನಿಮಗೆ ಗೊತ್ತೇ ಆಗಲ್ಲ. ಅಷ್ಟು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ಆಗ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ತೀರ, ಹೌದು ತುಂಬಾ ಚೆನ್ನಾಗಿತ್ತು ಕಡಲೆಕಾಳು ಉಸ್ಲಿ ಅಂತ. ರಾತ್ರಿನೇ ಚೆನ್ನಾಗಿ ನೆನೆಸ್ಬಿಡಿ. ಚೆನ್ನಾಗಿ 2 times ವಾಶ್ ಮಾಡಿ ರಾತ್ರಿ ನೆನೆಸ್ಬಿಟ್ಟು ನೀವು ಬೆಳಗ್ಗೆ ಇದನ್ನು ಮಾಡಿ 3 ಅಥವಾ 4 ವಿಷಲ್ ಹೊಡೆಸಿದ್ರೆ ಸಾಕು. ನಿಮಗೆ ಕಡಲೆಕಾಳು ಉಸ್ಲಿ ರೆಡಿಯಾಗೋಗುತ್ತೆ. ನೋಡಿ, ಲಾಸ್ಟ್ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಈಗ ಕಡಲೆಕಾಳು ಉಸ್ಲಿ ರೆಡಿ ಟು ಸರ್ವ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.